ಪಿರಿಯಾಪಟ್ಟಣ ತಾಲೂಕಿನ ಬೈಲುಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ಮತ್ತು ನೂತನ ಕನಕ ಭವನ ಉದ್ಘಾಟನೆ ಹಾಗೂ ದೊಡ್ಡ ಹರವೆ ಗ್ರಾಮದಲ್ಲಿ ನೂತನ ಪಶು ಚಿಕಿತ್ಸಾಲಯ ಕಟ್ಟಡವನ್ನು ಪಶು ಸಂಗೋಪನೆ ಮತ್ತು ರೇಷ್ಮೆ ಇಲಾಖೆ ಸಚಿವರಾದ ಕೆ ವೆಂಕಟೇಶ್ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶಾಸಕರಾಗಿ ಅಧಿಕಾರಕ್ಕೆ ಬಂದವರೆಲ್ಲ ಅಭಿವೃದ್ಧಿ ಕೆಲಸ ಮಾಡಲ್ಲ, ಶಾಸಕರಾಗ ಬಯಸುವವರಿಗೆ ಅಭಿವೃದ್ಧಿಯ ಚಿಂತನೆ ಇರಬೇಕು. ರೈತರು ನಾಡಿನ ಬೆನ್ನೆಲುಬು, ಹಾಗಾಗಿ ಅವರ ಶ್ರೇಯೋಭಿವೃದ್ಧಿಗಾಗಿ ಹತ್ತಾರು ಮಹತ್ತರವಾದ ಯೋಜನೆಗಳನ್ನು ಜಾರಿಗೆ ತಂದಿದ್ದೇನೆ ಎಂದರು. ಕಟ್ಟಡನೂ ಮಂಜೂರು ಮಾಡಿಕೊಟ್ಟಿದ್ದೀವಿ. 50 ಲಕ್ಷ ರೂಪಾಯಿ ಕಟ್ಟಡನೂ ಮಂಜೂರು ಮಾಡಿಕೊಟ್ಟಿದ್ದೀವಿ. ತಕ್ಷಣ ಜಾಗ ಕೊಟ್ಟರೆ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ. ಮತ್ತೆ ಈಗ ಧರ್ಮ ಆಸ್ಪತ್ರೆ ಆಗಿದೆ, ಜನರ ಆಸ್ಪತ್ರೆ, ಹೊಸ ಆಸ್ಪತ್ರೆ ಕೊಡುವಾಗ ನೋಡೋಣ ಅದನ್ನು ಕನ್ಸಿಡರ್ ಮಾಡೋಣ. ಮತ್ತೆ ಈ ಸಣ್ಣ ಪುಟ್ಟ ಕೆಲಸಗಳೇನಿದ್ದಾವೆ ಗ್ರಾಮ ಪಂಚಾಯತಿ ಮಾಡಿಸಿ ದೊಡ್ಡ ದೊಡ್ಡ ರಸ್ತೆ, ಉಪಾಯ ರಸ್ತೆಗಳೆಲ್ಲ ಇರಲಿ. 2022-23 ಮತ್ತೆ ಸಾಹೇಬರು 23 ಮೇನಲ್ಲಿ ಸಚಿವರಾದ ನಂತರ ಅದರಿಂದ ಇದ್ದಂತ ಹಾಲು ಉತ್ಪಾದನೆ ಎಷ್ಟು ಅಂತ ಹೇಳ್ಬೇಕು ಅಂತಂದ್ರೆ ಮೈಸೂರು ಜಿಲ್ಲೆಗೆ ಸೀಮಿತವಾಗಿ ಹೇಳ್ಬೇಕು ಅಂದ್ರೆ ಸರ್, ಅವತ್ತು 6,90,000 ಮಾತ್ರ ಪ್ರತಿನಿತ್ಯ ಇತ್ತು ಸರ್. ಇವತ್ತು ನಾವು 9,27,000 ಲೀಟರ್ಗೆ ಆವರೇಜ್ ಅಂದ್ರೆ ಇದು ಸಾಮಾನ್ಯ ಸಂಗತಿ ಅಲ್ಲ. ಪ್ರತಿನಿತ್ಯ 2 ಲಕ್ಷಕ್ಕೂ ಹೆಚ್ಚು, ಸುಮಾರು 2.5 ಲಕ್ಷದಷ್ಟು ಹೆಚ್ಚು ಹಾಲನ್ನ ಪ್ರತಿನಿತ್ಯ ಉತ್ಪತ್ತಿ ಜಾಸ್ತಿ ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಸಾಹೇಬರು ಕೈಗೊಂಡಿರುವಂತಹ ದಿಟ್ಟ ಕ್ರಮಗಳು ಮತ್ತು ಜನೋಪಕಾರಿ ಕಾರ್ಯಕ್ರಮಗಳಿಂದಾಗಿ ಹಾಲು ಉತ್ಪಾದನೆ ಈ ಹೆಚ್ಚಿನ ಹಾಲಿನಿಂದ ಪ್ರತಿನಿತ್ಯ ರೈತರ ಖಾತೆಗೆ 97 ಲಕ್ಷದಷ್ಟು ಹೆಚ್ಚು ಪ್ರತಿನಿತ್ಯ ಜಮೆ ಆಗ್ತಾ ಇದೆ. ಈ ಸಂದರ್ಭ ತಹಸೀಲ್ದಾರ್ ನಿಸರ್ಗಪ್ರಿಯ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿ ಸುನಿಲ್ ಕುಮಾರ್, ಮೈಮೂಲ್ ನಿರ್ದೇಶಕ ಪ್ರಕಾಶ್, ಎಂಡಿಸಿ ಜಿಲ್ಲಾ ಬ್ಯಾಂಕ್ ನಿರ್ದೇಶಕ ಲೋಕೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರೆಹಮತ್ ಜಾನ್ ಬಾಬು, ಡಿಟಿ ಸ್ವಾಮಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು.